ಎಲ್ಲರಿಗೂ ನಮಸ್ಕಾರ. ಸ್ಯಾಟರ್ಡೇಯ ಗೀತಾ ಸ್ಟೋರೀಸ್ಗೆ ಸುಸ್ವಾಗತ. ಇವತ್ತಿನ ಸ್ಟೋರಿ ಟಾಪಿಕ್ ಬಂದು ಕ್ಷಮೆ. ಕ್ಷಮೆ ಮನಸ್ಸನ್ನ ಮುಕ್ತಗೊಳಿಸುತ್ತದೆ. ಫರ್ಗಿವ್ನೆಸ್ ಫ್ರೀಸ್ ದ ಹಾರ್ಟ್. ಇವತ್ತಿನ ಸ್ಟೋರಿ ಮುಂದುವರಿಸೋದಕ್ಕಿಂತ ಮುಂಚೆ ಶ್ರೀಕೃಷ್ಣನ ಶ್ಲೋಕದಿಂದ ನಾವು ಶುರು ಮಾಡೋಣ. ಓಂ ಕೃಷ್ಣಾಯ ವಾಸುದೇವಾಯ ಹರಯೇ ಪರಮಾತ್ಮನೇ ಪ್ರಣತ ಕ್ಲೇಶನಾಶಾಯ ಗೋವಿಂದಾಯ ನಮೋ ನಮಃ. ನಿಮ್ಮ ಮನಸ್ಸಿನಲ್ಲಿ ಇನ್ನೂ ಯಾರ ಮೇಲಾದ್ರೂ ಕೋಪ ಇದೆಯಾ? ಅವ್ರು ಹೇಳಿದಂತ ಒಂದ್ ಮಾತು, ಅವ್ರು ಮಾಡಿದ ಒಂದ್ ತಪ್ಪು ವರ್ಷಗಳು ಕಳೆದ್ರು ಮರೆಯೋಕಾಗ್ತಿಲ್ವಾ? ನೀವು ಅವರನ್ನ ಪನಿಷ್ಮೆಂಟ್ ಮಾಡ್ತಿಲ್ಲ, ಆ ನೋವನ್ನ ಪ್ರತಿದಿನ ಅನುಭವಿಸ್ತಿರೋದು ನೀವು, ನಿಮ್ಮ ಹೃದಯ. ಇಂದಿನ ಕತೆ ಕ್ಷಮೆ. ಕ್ಷಮೆ ಇನ್ನೊಬ್ರಿಗಾಗಿ ಅಲ್ಲ, ನಿಮ್ಮ ಮನಸ್ಸಿನ ಶಾಂತಿಗಾಗಿ ಎಂಬುದನ್ನು ತಿಳಿಸುತ್ತದೆ. ಕತೆನ ಮುಂದುವರಿಸೋಣ. ಒಂದೂರಲ್ಲಿ ಸಾವಿತ್ರಿ ಮತ್ತು ಮೀರಾ ಅತ್ತೆ ಸೊಸೆ ಇರ್ತಾರೆ. ಮದ್ವೆ ಆದ ಮೊದಲು 2 ವರ್ಷಗಳು ತುಂಬಾ ಸಂತೋಷವಾಗಿರ್ತಾರೆ. ಒಬ್ರಂದ್ರೆ ಒಬ್ರಿಗೆ ಗೌರವ, ಮನೇಲಿ ಎಲ್ಲರೂ ಸಂತೋಷವಾಗಿರ್ತಾರೆ. ಆದ್ರೆ ಒಂದಿನ ಒಂದು ಸಣ್ಣ ಮನಸ್ತಾಪ ಅಡಿಗೆ ಮನೆ ಕೆಲಸದ ಬಗ್ಗೆ ಶುರುವಾಗುತ್ತೆ. ಮಾತಿಗೆ ಮಾತು ಬೆಳೆದು ಕೋಪದಲ್ಲಿ ಸೊಸೆ ಆದಂತಹ ಮೀರಾ ಒಂದ್ ಮಾತು ಹೇಳ್ಬಿಡ್ತಾರೆ. ಆ ಮಾತು ಅತ್ತೆ ಆದಂತಹ ಸಾವಿತ್ರಿ ಅವರಿಗೆ, ಅವ್ರ ಮನಸ್ಸಿಗೆ ತುಂಬಾ ನೋವಾಗುತ್ತೆ. ಅದಾದ ನಂತರ ಮೀರಾಳಿಗೂ ಪಶ್ಚಾತ್ತಾಪ ಆಗುತ್ತೆ. ಆದ್ರೆ ಇಬ್ರು ಮೊದಲು ನಾನ್ಯಾಕೆ ಮಾತಾಡ್ಬೇಕು ಅಂತ ಇಬ್ರಲ್ಲೂ ಈಗೋ ಬೆಳೆಯುತ್ತೆ. ದಿನಗಳು ಕಳೆದ್ರು, ತಿಂಗಳು ಕಳೆದ್ರು, ಒಂದೇ ಮನೇಲಿ ಇದ್ರೂ ಮಾತಿರೋದಿಲ್ಲ, ನಗು ಇರಲ್ಲ. ಹಬ್ಬಗಳಲ್ಲೂ ಸಂತೋಷ ಇರೋದಿಲ್ಲ. ಇದನ್ನೆಲ್ಲ ನೋಡ್ತಿದ್ದಂತಹ ಮೊಮ್ಮಗಳು ಅನನ್ಯ ಒಂದಿನ ಶಾಲೆಯಲ್ಲಿ ಶಿಕ್ಷಕರು ಮಕ್ಕಳಿಗೆ ಒಂದು ಚಿತ್ರ ಬಿಡಿಸಲು ಹೇಳ್ತಾರಂತೆ, ನನ್ನ ಸಂತೋಷದ ಕುಟುಂಬ ಅನ್ನೋ ಟಾಪಿಕ್ ಮೇಲೆ. ಆಗ ಎಲ್ಲಾ ಮಕ್ಕಳು ಅವ್ರವ್ರ ಫ್ಯಾಮಿಲಿಯಲ್ಲಿ ಖುಷಿಯಾಗಿರುವಂತಹ ಕುಟುಂಬನ ಚಿತ್ರ ಬಿಡಿಸ್ತಾರಂತೆ. ಆದ್ರೆ ಅನನ್ಯ ಮಾತ್ರ ತನ್ನ ಚಿತ್ರದಲ್ಲಿ ಮಧ್ಯೆ ಒಂದು ಗೋಡೆನ ಬಿಡಿಸ್ತಾರಂತೆ. ಇದನ್ನ ನೋಡಿದಂತಹ ಶಿಕ್ಷಕರು, ಈ ಗೋಡೆ ಯಾಕಮ್ಮ ಅಂತ ಕೇಳ್ತಾರಂತೆ. ಆಗ ಅನನ್ಯ ಹೇಳ್ತಾಳಂತೆ, ಇದು ನಿಜವಾದ ಗೋಡೆ ಅಲ್ಲ ಟೀಚರ್, ನನ್ ಅಜ್ಜಿ ಮತ್ತು ಅಮ್ಮ ತುಂಬಾ ತಿಂಗಳುಗಳಿಂದ ಮಾತಾಡ್ತಿಲ್ಲ, ಅದಕ್ಕೆ ನಾನು ಈ ಗೋಡೆ ಬರೆದಿದ್ದೀನಿ ಅಂತ. ಆಗ ಶಿಕ್ಷಕರು ಆ ಚಿತ್ರವನ್ನ ಅನನ್ಯಳ ಜೊತೆ ಮನೆಗೆ ಕಳಿಸ್ತಾರಂತೆ. ಆ ಚಿತ್ರನ ಅನನ್ಯ ತಮ್ಮ ತಾಯಿಯಾದಂತಹ ಮೀರಾಳಿಗೆ ಕೊಡ್ತಾಳಂತೆ. ಅದನ್ನ ನೋಡಿದಂತಹ ಮೀರಾ ಕಣ್ಣಲ್ಲಿ ನೀರ್ ಹಾಕೊಂತಾಳಂತೆ. ಆಗ ಅವ್ರಿಗೆ ಅರ್ಥ ಆಗುತ್ತಂತೆ, ಅವ್ರ ಕೋಪ ಒಬ್ರನ್ನೊಬ್ಬರು ಮಾತ್ರ ನೋಯಿಸ್ತಿರ್ಲಿಲ್ಲ, ಇಡೀ ಮನೆಗೆ ಅದು ಸಮಸ್ಯೆ ಆಗಿದೆ ಅಂತ ಗೊತ್ತಾಯ್ತಂತೆ. ಆ ಸಂಜೆ ತನ್ನ ಅತ್ತೆಯಾದಂತಹ ಸಾವಿತ್ರಿ ಅವ್ರ ಹತ್ರ ಮೀರಾ ಹೋದ್ರಂತೆ. ಹೋಗಿ ತಲೆ ತಗ್ಗಿಸ್ತಾರಂತೆ. ಆಗ ಸಾವಿತ್ರಿ ಅವರು ಹೇಳ್ತಾರಂತೆ, ಯಾರ್ ತಪ್ಪು ಎಂಬುದು ಈಗ ಮುಖ್ಯ ಅಲ್ಲಮ್ಮ, ನಮ್ ಸಂಬಂಧ ಮುಖ್ಯ ಅಂತ ಹೇಳಿ ಇಬ್ರು ಕಣ್ಣಲ್ಲಿ ನೀರ್ ಹಾಕೊಂಡು ಅತ್ತೆ ಸೊಸೆ ಇಬ್ರು ಹಪ್ಕೊಂತಾರಂತೆ. ಆಗ ಮತ್ತೆ ಆ ಮನೇಲಿ ನಗು ಶುರುವಾಗುತ್ತಂತೆ. ಆಗ ಅನನ್ಯ ತನ್ನ ಚಿತ್ರದಲ್ಲಿ ಅತ್ತೆ ಸೊಸೆ ಮಧ್ಯೆ ಇದ್ದಂತಹ ಗೋಡೆನ ಅಳಿಸ್ತಾರಂತೆ. ಶ್ರೀಕೃಷ್ಣ ಭಗವದ್ಗೀತೆಯಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಕೋಪವು ನಮ್ಮ ವಿವೇಕವನ್ನ ಮುಚ್ಚಾಪಿಡುತ್ತೆ, ಅದರಿಂದ ಸಂಬಂಧಗಳು ದೂರ ಆಗುತ್ತೆ. ಆದ್ರೆ ಕ್ಷಮೆ ಮನಸ್ಸಿಗೆ ಶಾಂತಿ ಕೊಡುತ್ತದೆ, ಹಾಗೆ ಸಂಬಂಧಗಳಿಗೆ ಹೊಸ ಜೀವ ತುಂಬುತ್ತದೆ. ಈ ಕಥೆಯಿಂದ ನಾವು 5 ಕೀ ಲೆಸನ್ಸ್ ಏನ್ ಕಲಿಬಹುದು ಅಂತಂದ್ರೆ, ಮೊದಲನೆಯದು, ಕೋಪಕ್ಕಿಂತ ಕ್ಷಮೆ ಸಂಬಂಧಗಳನ್ನ ಉಳಿಸುತ್ತದೆ. ಎರಡನೇದು, ಅಹಂಕಾರಕ್ಕಿಂತ ಪ್ರೀತಿ ದೊಡ್ಡದು. ಮೂರನೆಯದು, ನಮ್ಮ ನೋವನ್ನ ಹಿಡಿದಿಟ್ಟುಕೊಂಡರೆ ನಾವು ಕೂಡ ನೋವು ಅನುಭವಿಸುತ್ತೇವೆ. 4, ಮಕ್ಕಳು ನಮ್ಮ ವರ್ತನೆಯಿಂದಲೇ ಸಂಬಂಧಗಳನ್ನ ಕಲಿತಾರೆ. 5, ಕ್ಷಮೆ ಮನಸ್ಸಿಗೂ ಕುಟುಂಬಕ್ಕೂ ಹೊಸ ಆರಂಭ ನೀಡುತ್ತದೆ.
ಈ ಕಥೆಯಿಂದ ನೀವು ಏನು ಆಕ್ಷನ್ ಸ್ಟೆಪ್ ತಗೊಳ್ಬೋದು ಅಂತಂದ್ರೆ, ಇಂದು ನಿಮಗೆ ನೋವು ಕೊಟ್ಟ ಒಬ್ಬ ವ್ಯಕ್ತಿಯನ್ನು ನೆನ್ಪು ಮಾಡ್ಕೊಳ್ಳಿ. ಅವರಿಗೆ ಕರೆ ಮಾಡೋ ಅವಶ್ಯಕತೆ ಇಲ್ಲ, ಆದರೆ ನಿಮ್ಮ ಮನಸ್ಸಿನಲ್ಲೇ ಹೀಗೆ ಹೇಳಿ, ನಾನು ಈ ನೋವನ್ನ ಇನ್ನು ಹೊತ್ಕೊಂಡು ನಡೆಯೋದಿಲ್ಲ. ನನ್ನ ಮನಸ್ಸಿನ ಶಾಂತಿಗಾಗಿ ನಾನು ಅವ್ರನ್ನ ಕ್ಷಮಿಸ್ತಾ ಇದ್ದೀನಿ ಅಂತ ಹೇಳ್ಕೊಳ್ಳಿ. ಸೊ ಸ್ಯಾಟರ್ಡೇ ಕೋಟ್ ಆಫ್ ದ ವೀಕ್ ಏನು ಅಂತಂದ್ರೆ, ಕ್ಷಮೆ ಎನ್ನುವುದು ಇನ್ನೊಬ್ಬರ ತಪ್ಪನ್ನ ಮರೆತು ಬಿಡೋದಲ್ಲ, ನಮ್ಮ ಹೃದಯದ ಭಾರವನ್ನ ಇಳಿಸೋದು. ಸ್ಪೆಷಲ್ ಅನೌನ್ಸ್ಮೆಂಟ್, ನಿಮ್ಮೆಲ್ಲರಿಗೂ ತಿಳಿದಿರೋ ಥರ 21 ಡೇ ಗೃಹಲಕ್ಷ್ಮಿ ಲೈಫ್ ಟ್ರಾನ್ಸ್ಫಾರ್ಮೇಶನ್ ಪ್ರೋಗ್ರಾಮ್ ಜುಲೈನಲ್ಲಿ ಸ್ಟಾರ್ಟ್ ಆಗ್ತದೆ. ಯಾವ ಡೇಟು ಮತ್ತು ಟೈಮ್ ಅನ್ನ ಅತಿ ಶೀಘ್ರದಲ್ಲೇ ನಾನು ನಿಮ್ಮ ಹತ್ರ ಹಂಚ್ಕೊಳ್ತೀನಿ. ಈ ಕತೆ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಮ್ಮ ಗೃಹಲಕ್ಷ್ಮಿ ಎಂಪವರ್ ಹಬ್ ಯೂಟ್ಯೂಬ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು.